ಅಯೋಧ್ಯಾಕಾಂಡದ 48ನೇ ಸ್ವರ್ಗ. ನಗರವಾಸಿನಿಯರಾದ ಸ್ತ್ರೀಯರ ವಿಲಾಪ. ಹೀಗೆ ಬಹಳ ವಿಷಣ್ಣರಾಗಿದ್ದ, ಶ್ರೀರಾಮನ ವಿರಹ ದುಃಖದಿಂದ ಅತಿ ಪೀಡಿತರಾಗಿದ್ದ, ಕಂಬನಿದುಂಬಿದ ಕಣ್ಣುಗಳಿಂದ ಕೂಡಿದ್ದ, ಶೋಕಾಯುಕ್ತರಾಗಿದ್ದ, ಶ್ರೀರಾಮನನ್ನು ಅನುಸರಿಸಿ ಹೋಗಿ ಕೃತಕೃತ್ಯರಾಗದೆ ಹಿಂದಿರುಗಿದ್ದ, ಬದುಕಿರಲು ಇಚ್ಛೆಯೇ ಇಲ್ಲದ, ಪ್ರಾಣ ತೊರೆಯಬೇಕೆಂದು ಬಯಸಿದ್ದ, ಯಾವ ಕಾರ್ಯವನ್ನೂ ಮಾಡುವ ಸಲುವಾಗಿ ಮನಸ್ಸಿಲ್ಲದೆ ಎಲ್ಲದರಲ್ಲಿಯೂ ಜಿಗುಪ್ಸೆ ಹೊಂದಿದ್ದ ಅಯೋಧ್ಯ ನಗರವಾಸಿಗಳು ಪ್ರಾಣಗಳಿಂದ ವಿಹೀನರಾದವರಂತೆಯೇ ಕಾಣುತ್ತಿದ್ದರು. ಶ್ರೀರಾಮನನ್ನು ಕಾಣದೆ ಹತಾಶರಾಗಿ ಅಯೋಧ್ಯೆಗೆ ಬಂದ ಪಟ್ಟಣಿಗರು ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಮಡದಿ ಮಕ್ಕಳೊಡನೆ ಶ್ರೀರಾಮನ ಸಲುವಾಗಿ ಕಣ್ಣೀರಿಟ್ಟರು. ಕಣ್ಣೀರಿನಿಂದಲೇ ಅವರ ಮುಖಗಳು ತೊಯ್ದು ಹೋದವು. ಆ ಸಮಯದಲ್ಲಿ ಯಾರೊಬ್ಬರಲ್ಲಿಯೂ ಮುಖ ವಿಕಾಸರೂಪವಾದ ಹರ್ಷವಾಗಲಿ, ಅಂತಃಕರಣದ ಆನಂದವಾಗಲಿ ಇರಲಿಲ್ಲ. ವರ್ತಕರು ತಮ್ಮ ಅಂಗಡಿಗಳನ್ನು ತೆರೆಯಲಿಲ್ಲ. ತೆರೆದಿದ್ದ ಅಂಗಡಿಗಳು ಕೊಳ್ಳುವವರೇ ಇಲ್ಲದೆ ಕಾಂತಿಹೀನವಾಗಿದ್ದುವು. ಗೃಹಸ್ಥರಾದವರು ನಿತ್ಯ ಕರ್ಮಗಳಾದ ಅಗ್ನಿಹೋತ್ರ, ವೈಶ್ವದೇವಾದಿಗಳಿಗಾಗಿ ಅನ್ನವನ್ನು ಸಿದ್ಧ ಮಾಡಿಕೊಳ್ಳಲಿಲ್ಲ. ಎಲ್ಲರಿಗೂ ಯಾವುದೂ ಬೇಡವಾಗಿದ್ದಿತು. ಕಳೆದು ಹೋಗಿದ್ದ ಪದಾರ್ಥವು ಸಿಕ್ಕಿದರೂ, ಅಪಾರ ಧನವು ಲಭಿಸಿದರೂ ಅಯೋಧ್ಯಾವಾಸಿಗಳಿಗೆ ಸಂತೋಷವಾಗಲಿಲ್ಲ. ಮೊದಲ ಮಗುವು ಗಂಡೇ ಆಗಿದ್ದರೂ ಅದರಿಂದ ತಾಯಿಗೆ ಸಂತೋಷವಾಗಲಿಲ್ಲ. ಎಲ್ಲ ಮನೆತನಗಳಲ್ಲಿಯೂ ಹೆಂಗಸರು ರೋದನ ಮಾಡುತ್ತಿದ್ದರು. ರಾಮನನ್ನು ಕರೆತರದೆ ಮನೆಗೆ ಬಂದ ಪತಿಗಳನ್ನು ಮಾವಟಿಗನು ಅಂಕುಶದಿಂದ ಆನೆಯ ಕುಂಭಸ್ಥಳಕ್ಕೆ ಚುಚ್ಚುವಂತೆ ಕಠಿಣವಾದ ಮಾತುಗಳಿಂದ ಇರಿಯುತ್ತಿದ್ದರು. ಜಗದಾನಂದಕರನಾದ ರಾಘವನನ್ನು ಯಾರು ನೋಡಲಿಲ್ಲವೋ ಅವರಿಗೆ ಮನೆಯಲ್ಲಿ ಕೆಲಸವೇನಿದೆ? ಶ್ರೀರಾಮನನ್ನು ಕಾಣದವರಿಗೆ ಹೆಂಡತಿ ಏಕೆ, ಮಕ್ಕಳೇಕೆ, ಐಶ್ವರ್ಯವೇಕೆ, ಸುಖಗಳಾದರೂ ಏಕೆ ಬೇಕು? ಶ್ರೀರಾಮನ ಸೇವೆಯನ್ನು ಮಾಡುತ್ತಾ ಸೀತೆಯೊಡನಿರುವ ಅವನನ್ನು ಅನುಸರಿಸಿ ಹೋಗುತ್ತಿರುವ ಲಕ್ಷ್ಮಣನೊಬ್ಬನೇ ಈ ಲೋಕದಲ್ಲಿ ಸತ್ಪುರುಷನು. ಶ್ರೀರಾಮನು ಸ್ನಾನ ಮಾಡುವ ನದಿಗಳೇ ಮತ್ತು ಕಮಲ ಪುಷ್ಪಗಳಿರುವ ಸರೋವರಗಳೇ ನಿಶ್ಚಯವಾಗಿಯೂ ಪುಣ್ಯ ಮಾಡಿವೆ. ರಮ್ಯವಾದ ವೃಕ್ಷರಾಜಿಗಳಿಂದ ಕೂಡಿರುವ ಅರಣ್ಯಗಳು, ನದಿಗಳು, ನೀರಿನಿಂದ ತುಂಬಿದ ಪ್ರದೇಶಗಳು, ಪರ್ವತದ ತಪ್ಪಲು ಪ್ರದೇಶಗಳು ಶ್ರೀರಾಮನನ್ನು ಶೋಭಾಯಮಾನಗೊಳಿಸುತ್ತವೆ. ಶ್ರೀರಾಮನು ಕಾಡಿಗೆ ಹೋಗಲಿ, ಪರ್ವತಕ್ಕೆ ಹೋಗಲಿ, ಪ್ರಿಯನಾದ ಅತಿಥಿಯಂತೆ ತಮ್ಮಲ್ಲಿಗೆ ಬರುವ ಶ್ರೀರಾಮನನ್ನು ಅಚೇತನಗಳಾದ ಅವುಗಳು ಕೂಡ ಸತ್ಕರಿಸದೇ ಇರಲಾರವು. ವಿಚಿತ್ರವಾದ ಹೂಗಳನ್ನು ಮುಡಿದಿರುವ, ಪುಷ್ಪಗುಚ್ಛಗಳನ್ನು ಧರಿಸಿರುವ, ಝೇಂಕರಿಸುವ ದುಂಬಿಗಳಿಂದ ಆವೃತವಾಗಿರುವ ವೃಕ್ಷಗಳು ತಮ್ಮ ಸೊಬಗನ್ನು ತೋರಿಸುತ್ತಾ ಶ್ರೀರಾಮನನ್ನು ಉಲ್ಲಾಸಗೊಳಿಸುತ್ತವೆ. ಪರ್ವತಗಳು ಕೂಡ ತಮ್ಮಲ್ಲಿಗೆ ಆಗಮಿಸುವ ಅತಿಥಿಯಾದ ಶ್ರೀರಾಮನಿಗೆ ಆದರದಿಂದ ಆ ಕಾಲದಲ್ಲಿಯೂ ಶ್ರೇಷ್ಠವಾದ ಫಲ ಪುಷ್ಪಗಳಿಂದ ತುಂಬಿರುವ ವೃಕ್ಷಗಳನ್ನು ತೋರಿಸುತ್ತಾ ಅವನನ್ನು ಉಲ್ಲಾಸಗೊಳಿಸುತ್ತವೆ. ಪರ್ವತಗಳು ಶ್ರೀರಾಮನ ಸತ್ಕಾರದ ಸಲುವಾಗಿ ಶುದ್ಧವಾದ ನೀರನ್ನು ಚಿಲುಮೆಗಳ ಮೂಲಕವಾಗಿ ಹರಿಸುತ್ತವೆ. ವಿಚಿತ್ರವಾಗಿ ಹರಿಯುವ ನಯನ ಮನೋಹರವಾದ ಗಿರಿನದಿಗಳನ್ನು ಶ್ರೀರಾಮನಿಗೆ ತೋರಿಸುತ್ತವೆ. ಪರ್ವತದ ತುದಿಯಲ್ಲಿರುವ ವೃಕ್ಷಗಳು ತಂಪಾದ ನೆರಳಿನಿಂದ ಶ್ರೀರಾಮನಿಗೆ ವಿಶ್ರಾಂತಿ ಸುಖವನ್ನು ನೀಡುತ್ತವೆ. ಶ್ರೀರಾಮನೆಲ್ಲಿರುವನೋ ಅಲ್ಲಿ ಭಯವೂ ಇಲ್ಲ, ಪರಾಜಯವೂ ಇಲ್ಲ. ದಶರಥನ ಮಗನಾದ ಮಹಾಬಾಹುವಾದ ಶ್ರೀರಾಮನು ಮಹಾಶೂರನು. ನಾವೆಲ್ಲರೂ ಈಗಲೇ ವೇಗವಾಗಿ ಹೊರಟು ಅವನು ನಮ್ಮಿಂದ ಇನ್ನೂ ಹೆಚ್ಚಿನ ದೂರಕ್ಕೆ ಹೋಗುವುದರೊಳಗಾಗಿ ಅವನನ್ನು ಸೇರೋಣ. ಅಂತಹ ಮಹಾತ್ಮನಾದ ಲೋಕೈಕ ಸ್ವಾಮಿಯಾದ ಶ್ರೀರಾಮನ ಪಾದಗಳ ಸೇವೆಯೇ ನಮಗೆ ಪರಮಗತಿಯು ಮತ್ತು ಪರಮಾಶ್ರಯವು. ಈ ಎಲ್ಲ ಜನರಿಗೂ ಅವನೇ ಒಡೆಯನು. ನಾವು ಸೀತೆಯ ಸೇವೆಯನ್ನು ಮಾಡುತ್ತೇವೆ, ನೀವೆಲ್ಲರೂ ರಾಮನ ಸೇವೆಯನ್ನು ಮಾಡಿರಿ. ಹೀಗೆ ಶ್ರೀರಾಮನ ವಿಯೋಗದಿಂದ ಅತಿ ದುಃಖಿತರಾದ ಅಯೋಧ್ಯ ಪಟ್ಟಣದ ಸ್ತ್ರೀಯರು ತಮ್ಮ ಪತಿಗಳಿಗೆ ಹೇಳಿದರು. ಶ್ರೀರಾಮನು ಅರಣ್ಯದಲ್ಲಿ ನಿಮ್ಮ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುತ್ತಾನೆ. ಸೀತಾದೇವಿಯು ನಮ್ಮ ಯೋಗಕ್ಷೇಮಗಳ ವ್ಯವಸ್ಥೆಯನ್ನು ಮಾಡುತ್ತಾಳೆ. ಸತ್ಪುರುಷರ ವಾಸಕ್ಕೆ ಅಯೋಗ್ಯವಾದ, ಉದ್ವಿಗ್ನರಾದ ಜನರಿಂದ ಕೂಡಿರುವ, ಮನಸ್ಸಿಗೆ ಬೇಡವಾದ, ನಿಶ್ಚೇತನವಾಗಿರುವಂತೆ ಕಾಣುತ್ತಿರುವ ಶ್ರೀರಾಮನಿಲ್ಲದೆ ಈ ಅಯೋಧ್ಯೆಯಲ್ಲಿ ಯಾರು ತಾನೇ ಸಂತೋಷಿಸುವರು? ಕೈಕೇಯಿಗೆ ರಾಜ್ಯದ ಒಡೆತನವು ಸಿಕ್ಕುವುದಾದರೆ ಒಡೆಯರೇ ಇಲ್ಲದ ದೇಶದಂತೆ ಈ ರಾಜ್ಯವು ಅಧರ್ಮಯುಕ್ತವಾದ ರಾಜ್ಯವಾಗುತ್ತದೆ. ಅಂತಹ ಅಧರ್ಮಯುಕ್ತವಾದ ರಾಜ್ಯದಲ್ಲಿ ನಾವು ಜೀವಿಸಿದ್ದೇನು ಪ್ರಯೋಜನ? ಇಲ್ಲಿ ನಮ್ಮ ಜೀವನವೇ ವ್ಯರ್ಥವೆಂದ ಮೇಲೆ ಮಕ್ಕಳಿಂದಾಗಲಿ ಐಶ್ವರ್ಯದಿಂದಾಗಲಿ ನಮಗೇನಾಗಬೇಕಾಗಿದೆ? ಯಾವಳು ಐಶ್ವರ್ಯದ ಲೋಭದಿಂದಾಗಿ ಪುತ್ರನನ್ನು ಪತಿಯನ್ನು ಪರಿತ್ಯಜಿಸಿದಳೋ ಅಂತಹ ಕುಲಕಳಂಕಿನಿಯಾದ ಕೈಕೇಯಿಯು ಯಾರನ್ನು ತಾನೆ ಬಿಟ್ಟಾಳು? ಕೈಕೇಯಿಯು ಜೀವಿಸಿರುವವರೆಗೂ
ಈ ರಾಜ್ಯದಲ್ಲಿ ನಾವು ಅವಳಿಂದ ವೇತನವನ್ನು ಪಡೆದು ಕೂಲಿ ಆಳುಗಳಂತೆ ಜೀವನ ನಡೆಸಲು ಇಚ್ಛಿಸುವುದಿಲ್ಲ. ಈ ಮಾತನ್ನು ನಾವು ಮಕ್ಕಳ ಮೇಲೆ ಆಣೆ ಇಟ್ಟು ಪ್ರತಿಜ್ಞೆ ಮಾಡಿ ಹೇಳುತ್ತೇವೆ. ನಿರ್ದಯಳಾದ ಯಾವ ಕೈಕೇಯಿಯು ಚಕ್ರವರ್ತಿಯ ಮಗನಾದ ಶ್ರೀರಾಮನನ್ನು ಅರಣ್ಯಕ್ಕೆ ಕಳುಹಿಸಿಬಿಟ್ಟಳೋ ಅಂತಹ ದುಷ್ಟಚಿತ್ರಳಾದ ಅಧರ್ಮಿಷ್ಠಳಾದ ಕೈಕೇಯಿಯನ್ನು ಆಶ್ರಯಿಸಿ ಯಾರು ತಾನೇ ಸುಖವಾಗಿ ಈ ರಾಜ್ಯದಲ್ಲಿ ಜೀವಿಸಬಲ್ಲರು? ಕೈಕೇಯಿಯ ಕಾರಣದಿಂದಾಗಿ ಈ ರಾಜ್ಯವು ಉಪದ್ರವಗಳಿಗೆ ಈಡಾಗುತ್ತದೆ, ಆಶ್ರಯರಹಿತವಾಗುತ್ತದೆ, ಅನಾಯಕವಾಗುತ್ತದೆ. ಇವೆಲ್ಲದರ ಪರಿಣಾಮವಾಗಿ ವಿನಾಶ ಹೊಂದುತ್ತದೆ. ಶ್ರೀರಾಮನು ಅರಣ್ಯಕ್ಕೆ ಹೊರಟು ಹೋಗಲಾಗಿ ದಶರಥನು ಹೆಚ್ಚು ಕಾಲ ಜೀವಿಸಿರುವುದಿಲ್ಲ. ಅವನು ಮೃತನಾದನೆಂದರೆ ಈ ರಾಜ್ಯವು ವಿನಾಶ ಹೊಂದುವುದಂತೂ ನಿಶ್ಚಯ. ಶ್ರೀರಾಮನನ್ನು ಅನುಸರಿಸಿ ಹೋಗಲಾಗದೆ ಹಿಂದಕ್ಕೆ ಬಂದಿರುವ ಪುಣ್ಯಹೀನರಾದ ದುರ್ಗತಿಯನ್ನು ಹೊಂದಿರುವ ನೀವು ನಮ್ಮೊಡನೆ ರಾಘವನ ಬಳಿಗೆ ಹೋಗಲು ಪುನಃ ಪ್ರಯತ್ನಿಸಿರಿ, ಅಥವಾ ಈ ದುಷ್ಟಚಾರಿಣಿಯಾದ ಕೈಕೇಯಿಯ ಹೆಸರು ಕೇಳದಿರುವ ರಾಜ್ಯಕ್ಕಾದರೂ ಹೊರಟು ಹೋಗಿರಿ. ಎರಡೂ ಸಾಧ್ಯವಿಲ್ಲವೆನ್ನುವುದಾದರೆ ವಿಷವನ್ನಾದರೂ ಕುಡಿದು ಪ್ರಾಣ ತೊರೆಯಿರಿ. ಪಾಪಿಷ್ಟಿಯ ರಾಜ್ಯದಲ್ಲಿ ಮಾತ್ರ ಇರುವುದು ಬೇಡ. ವರಪ್ರಧಾನವೆಂಬ ಸುಳ್ಳು ಕಥೆಯನ್ನು ಹೆಣೆದು ಸೀತಾ ಲಕ್ಷ್ಮಣರೊಡನೆ ಶ್ರೀರಾಮನನ್ನು ಅರಣ್ಯಕ್ಕೆ ಹಟ್ಟಿಯಾಯಿತು. ಈಗ ಕಟುಕನಿಗೆ ಪಶುಗಳನ್ನು ಒಪ್ಪಿಸುವಂತೆ ನಮ್ಮನ್ನು ಭರತನಿಗೆ ಒಪ್ಪಿಸಿಕೊಡಲಾಗಿದೆ. ಶ್ರೀರಾಮನು ಪೂರ್ಣಚಂದ್ರನಂತ ಮುಖವುಳ್ಳವನು, ಶ್ಯಾಮಲ ವರ್ಣದವನು, ಗುಪ್ತವಾಗಿರುವ ಹೆಗಲುಗಳ ಸಂಧಿ ಪ್ರದೇಶವುಳ್ಳವನು, ಶತ್ರುಗಳನ್ನು ದಮನ ಮಾಡುವನು, ನೀಳವಾದ ತೋಳುಗಳುಳ್ಳವನು, ಕಮಲಾಕ್ಷನು, ಲಕ್ಷ್ಮಣನಿಗಿಂತಲೂ ಮೊದಲು ಹುಟ್ಟಿದವನು. ಬೇರೆಯವರು ತನ್ನನ್ನು ಮೊದಲು ಮಾತನಾಡಿಸಬೇಕೆಂಬ ಬಿಗುಮಾನವಿಲ್ಲ. ಎಲ್ಲರೊಡನೆಯೂ ತಾನೇ ಮೊದಲು ಮಾತನಾಡುವನು. ಜೇನುತುಪ್ಪದಂತೆ ಮಧುರವಾದ ಮಾತುಗಳನ್ನಾಡುವನು. ಸತ್ಯವಾದಿಯು, ಮಹಾಬಲಿಷ್ಠನು, ಆದರೂ ಸೌಮ್ಯ ಸ್ವಭಾವದವನು. ಲೋಕಕ್ಕೆ ಚಂದ್ರನ ದರ್ಶನವು ಹೇಗೆ ಪ್ರಿಯವೋ ಹಾಗೆ ಶ್ರೀರಾಮನ ದರ್ಶನವು ಪ್ರಜೆಗಳಿಗೆ ಬಹಳ ಪ್ರಿಯವಾಗಿದ್ದಿತು. ಪುರುಷ ಸಿಂಹನಾದ ಶ್ರೀರಾಮನು ನಿಶ್ಚಯವಾಗಿಯೂ ಮದಿಸಿದ ಆನೆಯಂತೆ ಬಲವುಳ್ಳವನು. ಅಂತಹ ಮಹಾರಥನಾದ ಶ್ರೀರಾಮನೀಗ ಅರಣ್ಯದ ಸುತ್ತಲೂ ಸಂಚರಿಸುತ್ತಾ ಅದನ್ನು ಶೋಭಾಯಮಾನವನ್ನಾಗಿ ಮಾಡುತ್ತಾನೆ. ಅಂತಹ ಪರಮ ಪುರುಷನನ್ನು ಬಿಟ್ಟು ನಾವು ಜೀವಿಸಿರಲು ಹೇಗೆ ತಾನೇ ಸಾಧ್ಯವಾದೀತು? ಹೀಗೆ ಅಯೋಧ್ಯ ಪಟ್ಟಣದ ಸ್ತ್ರೀಯರು ಶ್ರೀರಾಮನ ಗುಣಗಾನ ಮಾಡುತ್ತಾ ಗೋಳಾಡುತ್ತಿದ್ದರು. ಮನೆಯಲ್ಲಿ ಯಾರಿಗಾದರೂ ಮೃತ್ಯು ಭೀತಿಯು ಸನ್ನಿಹಿತವಾದಾಗ ಮನೆಯವರೆಲ್ಲರೂ ಯಾವ ರೀತಿ ಗಗನಕ್ಕೆ ಮುಟ್ಟುವಂತೆ ಚೀತ್ಕಾರ ಮಾಡುತ್ತಾರೋ, ಗೋಳಾಡುವರೋ, ಅದೇ ರೀತಿಯಲ್ಲಿ ದುಃಖಪಡುತ್ತಾ ನಗರ ಸ್ತ್ರೀಯರು ಗಟ್ಟಿಯಾಗಿ ಅಳುತ್ತಿದ್ದರು. ಹೀಗೆ ಅಯೋಧ್ಯ ಪಟ್ಟಣದ ಮನೆಗಳಲ್ಲಿ ಸ್ತ್ರೀಯರು ವಿಲಾಪ ಮಾಡುತ್ತಿರುವಾಗಲೇ ಸೂರ್ಯನೂ ಮುಳುಗಿದನು. ರಾತ್ರಿ ಆಯಿತು. ಸಾಯಂಕಾಲವಾದೊಡನೆಯೇ ಶ್ರೋತ್ರಿಯರ ಮನೆಗಳಲ್ಲಿ ನಡೆಯಬೇಕಾಗಿದ್ದ ಔಪಾಸನಾದಿಗಳೆಂದೂ ನಡೆಯಲಿಲ್ಲ. ಪುರಾಣ ಪ್ರವಚನಗಳಾಗಲಿ ವೇದಾಧ್ಯಯನಗಳಾಗಲಿ ನಡೆಯಲಿಲ್ಲ. ಕತ್ತಲೆಯಿಂದ ಬಿಳಿಯಲ್ಪಟ್ಟಂತೆ ಅಂದು ಆ ಅಯೋಧ್ಯ ಪಟ್ಟಣವು ಕಾಣಿಸಿತು. ರಾತ್ರಿಯ ವೇಳೆಯಲ್ಲಿ ದೀಪದ ಸಾಲುಗಳಿಂದ ಬೆಳಗುತ್ತಿದ್ದ ವ್ಯಾಪಾರಿಗಳ ಅಂಗಡಿಗಳೆಲ್ಲವೂ ಮುಚ್ಚಿದ್ದವು. ಸಂತೋಷವೆಂಬುದು ನಷ್ಟವಾಗಿ ಹೋಗಿದ್ದಿತು. ಶ್ರೀರಾಮನಿಲ್ಲದುದರಿಂದ ಆಶ್ರಯರಹಿತವಾಗಿದ್ದಿತು. ಹೀಗೆ ಅಯೋಧ್ಯೆಯು ನಕ್ಷತ್ರಗಳಿಲ್ಲದ ಆಕಾಶದಂತೆ ಕಾಂತಿಹೀನವಾಗಿದ್ದಿತು. ತಮ್ಮ ಮಕ್ಕಳಾಗಲಿ ಸಹೋದರರಾಗಲಿ ಅರಣ್ಯಕ್ಕೆ ಹೋದರೆ ಎಷ್ಟು ದುಃಖವಾಗುವುದೋ ಅದಕ್ಕಿಂತಲೂ ಹೆಚ್ಚಿನ ದುಃಖವನ್ನು ಶ್ರೀರಾಮನ ನಿಮಿತ್ತವಾಗಿ ಅಯೋಧ್ಯ ಪಟ್ಟಣದ ಸ್ತ್ರೀಯರು ಅನುಭವಿಸಿದರು. ಶ್ರೀರಾಮನ ವಿಯೋಗದಿಂದ ದೀನರಾಗಿದ್ದ ಅವರು ಅತ್ತು ಅತ್ತು ಗೋಳಾಡಿ ಬುದ್ಧಿಯನ್ನೇ ಕೆಡಿಸಿಕೊಂಡರು. ಸ್ವಂತ ಮಕ್ಕಳಿಗಿಂತಲೂ ಅವರಿಗೆ ಶ್ರೀರಾಮನೇ ಅಧಿಕ ಪ್ರಿಯನಾಗಿದ್ದನು. ಶ್ರೀರಾಮನಿಲ್ಲದ ಅಯೋಧ್ಯೆಯಲ್ಲಿ ನೃತ್ಯ, ವಾದನ, ಗೀತೋತ್ಸವಗಳೆಲ್ಲವೂ ನಿಂತು ಪ್ರಶಾಂತವಾಗಿದ್ದಿತು. ಎಲ್ಲಿಯೂ ಹರ್ಷವೆಂಬುದೇ ಇರಲಿಲ್ಲ. ಅಂಗಡಿಗಳೆಲ್ಲವೂ ಮುಚ್ಚಿದ್ದವು. ಆ ಸಮಯದಲ್ಲಿ ಅಯೋಧ್ಯೆಯು ಬತ್ತಿ ಹೋದ ನೀರುಳ್ಳ ಸಮುದ್ರದಂತೆಯೇ ಕಾಣುತ್ತಿದ್ದಿತು. ಇಲ್ಲಿಗೆ 48ನೇ